ಇದನ್ನು ನಾವು ಅಸ್ಯೂಮ್ ಮಾಡ್ಕೊಬೇಕು y e⁻x ಡಿವೈಡ್ ಬೈ sin x. ಆದಮೇಲೆ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ, ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ಆದಮೇಲೆ ಆಗ ಏನು ಬರುತ್ತೆ ಅಂದರೆ dy/dx ಈಕ್ವಲ್ಸ್ ಟು d/dx ಆಫ್ e⁻x ಡಿವೈಡ್ ಬೈ sin x. ಇದು ನಮಗೆ ಡಿಫ್ರೆನ್ಷಿಯೇಷನ್ ಆಫ್ a ಡಿವೈಡ್ ಬೈ b ಇದೆಯಲ್ಲ, ಇದಕ್ಕೆ ಒಂದು ರೂಲ್ ಇದೆ. ಆಗ ಏನು ಮಾಡಬೇಕಂದ್ರೆ ಡಿನಾಮಿನೇಟರ್ ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ಎಕ್ಸ್ ಆಗುತ್ತೆ. ಆದಮೇಲೆ ಇದನ್ನು ಇಲ್ಲಿ ಬರೀಬೇಕು sin x, ಡಿಫ್ರೆನ್ಷಿಯೇಷನ್ ಆಫ್ dx ಆಫ್ e⁻xಗೆ ಮಾಡಬೇಕು ತಿರ್ಗಾ. ಆದಮೇಲೆ ಮೈನಸ್ e⁻x ಡಿಫ್ರೆನ್ಷಿಯೇಷನ್ ಆಫ್ dx ಆಫ್ sin x ಆಯಿತಾ. ಆದಮೇಲೆ ಇದು ಡಿಫ್ರೆನ್ಷಿಯೇಷನ್ ಇದೆಯಲ್ಲ, ಅದನ್ನು ಡಿಫ್ರೆನ್ಷಿಯೇಷನ್ ಮಾಡಿ. sin x ಡಿಫ್ರೆನ್ಷಿಯೇಷನ್ ಆಫ್ e⁻x ಅಂದರೆ e⁻x ಮೈನಸ್ e⁻x ಅಂದರೆ e⁻x. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ sin x ಬಂದು cos x ಡಿವೈಡ್ ಬೈ sin ಸ್ಕ್ವೇರ್ ಎಕ್ಸ್. ಇಲ್ಲಿ ನಿಮಗೆ ಬೇಕಾದರೆ ಸಿಂಪ್ಲಿಫಿಕೇಷನ್ ಬೇಕಂದರೆ ಇದನ್ನು ಮತ್ತು e⁻xನ ಕಾಮನ್ ತಗೊಳ್ಳಿ. ಆದಮೇಲೆ ಅವಾಗ ಏನು ಬರುತ್ತೆ ಅಂದರೆ sin⁻x ಮೈನಸ್ cos x ಹೋಲ್ ಡಿವೈಡ್ ಬೈ sin ಸ್ಕ್ವೇರ್ ಎಕ್ಸ್ ಆಗುತ್ತೆ. ನಾವು ಸಾಲ್ವ್ ಮಾಡ್ತಾಯಿದ್ದೀರಿ ಸೆಕೆಂಡ್ ಕ್ವಶನ್ನ. ಇದನ್ನು ಫಸ್ಟು ಅಸ್ಯೂಮ್ ಮಾಡ್ಕೊಳ್ಳಿ, ಅವಾಗ ಹೇಳ್ತಲ್ಲ ಹಾಗೆ e⁻sin ಇನ್ವರ್ಸ್ ಆಫ್ ಎಕ್ಸ್. ಆದಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್. ನಾನು ಇಲ್ಲಿ ವೀಡಿಯೋದಲ್ಲಿ ಶಾರ್ಟ್ಕಟಲ್ಲಿ ಬರೀತಾ ಇದ್ದೀನಿ, ಆದರೆ ನೀವು ಕ್ಲಾಸ್ ವರ್ಕ್ಗಳಲ್ಲಿ ಫುಲ್ ಫಾರ್ಮಲ್ಲಿ ಬರೀರಿ. dy/dx ಆಫ್ ಆದಮೇಲೆ ಏನು ಬರುತ್ತೆ ಅಂದರೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy/dx ಈಕ್ವಲ್ಸು ಡಿಫ್ರೆನ್ಷಿಯೇಷನ್ ಆಫ್ e⁻sin ಇನ್ವರ್ಸ್ ಎಕ್ಸ್ ಆಯ್ತಲ್ವಾ. ಆದಮೇಲೆ ಡಿಫ್ರೆನ್ಷಿಯೇಷನ್ e⁻x ಅಂದ್ರೇನು, ಡಿಫ್ರೆನ್ಷಿಯೇಷನ್ ಆಫ್ e⁻x ಅಂದರೆ e⁻xೇ ಬರುತ್ತೆ. ಆದಮೇಲೆ ಡಿಫ್ರೆನ್ಷಿಯೇಷನ್ ಇನ್ನೊಂದು ಸತಿ ಮಾಡಬೇಕು, ಡಿಫ್ರೆನ್ಷಿಯೇಷನ್ ಆಫ್ sin ಇನ್ವರ್ಸ್ ಎಕ್ಸ್, sin ಇನ್ವರ್ಸ್ ಎಕ್ಸ್ಗೇನು ಮಾಡಬೇಕು ಡಿಫ್ರೆನ್ಷಿಯೇಷನು. ಆವಾಗ ಏನು ಬರುತ್ತೆ ಅಂದರೆ e⁻sin ಇನ್ವರ್ಸ್ ಆಫ್ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ sin ಇನ್ವರ್ಸ್ ಎಕ್ಸ್ಗೆ 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಪ್ಲೇಸಲ್ಲಿ ಎಕ್ಸೇ ಇದೆ, ಅದಕ್ಕೆ ಎಕ್ಸ್ ಸ್ಕ್ವೇರು. ಆದಮೇಲೆ ಇದನ್ನು ಇಂಟು ಮಾಡಿ, ಆವಾಗ ಏನು ಬರುತ್ತೆ e⁻sin ಇನ್ವರ್ಸ್ ಆಫ್ ಎಕ್ಸ್ ಡಿವೈಡ್ ಬೈ √1 ಮೈನಸ್ ಎಕ್ಸ್ ಸ್ಕ್ವೇರ್. ಇವಾಗ ನಾವು ಸಾಲ್ವ್ ಮಾಡ್ತಾಯಿದ್ದೀರಿ ಇದನ್ನು ಫಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಅವಾಗ ಹೇಳ್ನಲ್ಲ ವಿಡಿಯೋದಲ್ಲಿ x⁻3 ಡಿಫ್ರೆನ್ಷಿಯೇಷನ್ ಮಾಡಿ. ಇದಕ್ಕೆ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ ಆಯಿತಾ. dy/dx ಬರುತ್ತೆ ಫಸ್ಟ್. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ e⁻x⁻3 ಆಯ್ತಲ್ವಾ, ಎಕ್ಸ್ ಕ್ಯೂಬು. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ e⁻x ಅಂದರೆ e⁻xೇ ಬರುತ್ತೆ. ಆದಮೇಲೆ ಡಿಫ್ರೆನ್ಷಿಯೇಷನ್ ಆಫ್ dx ಮಾಡಿದ್ರಾಗ x⁻3ಗೂ ಮಾಡಬೇಕು ಡಿಫ್ರೆನ್ಷಿಯೇಷನ್. ಇದಕ್ಕೆ ನಮಗೊಂದು ರೂಲ್ ಇದೆ, ಡಿಫ್ರೆನ್ಷಿಯೇಷನ್ ಆಫ್ x⁻n ಅಂತ. ಆಗ n.x(n-1) ಅಂತ ಅದನ್ನು ಅಪ್ಲೈ ಮಾಡಿ. ಇದು ಇಲ್ಲಿ x⁻3 ಡಾಟ್ e3 ಇಲ್ಲಿ ಬರುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಫಾರ್ ಮೋರ್ ವೀಡಿಯೋಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.